ಎಲ್ಲರಿಗೂ ನಮಸ್ಕಾರ. ನಮ್ಮ ಮೊದಲನೇ ಯೂಟ್ಯೂಬ್ ಚಾನಲ್ನ ಮೊದಲನೇ ಬ್ಲಾಗಿಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ಇನ್ಸ್ಟಾಗ್ರಾಮಲ್ಲಿ ಹೇಳ್ದಂಗೆ ನಾನು ಸ್ವೀಟ್ ಮಾಡ್ತೀನಿ ಅಂತೆ. ಹಾಗಾಗಿ ನಮ್ಮ ಅಲ್ಲ, ಫಸ್ಟ್ ನೀನು ಯಾರು ಅನ್ನೋದನ್ನ ಪರಿಚಯ ಮಾಡಿಕೊಡು ಅವರಿಗೆ. ಇವರು ನಮ್ಮ ತಂದೆಯವರು ಊರಿಂದ ಬಂದಿದ್ದಾರೆ. ಸೊ ಬಟ್ ನಮಗೆ ತುಂಬ ಮನೆಯಲ್ಲಿ ಹೆಲ್ಪ್ ಮಾಡ್ತಿದ್ದಾರೆ. ಇವರೆಲ್ಲ ಒಂಟಿ ಸಲಗ ನಮ್ಮಪ್ಪ. ನಿನ್ನ ಪರಿಚಯ ಹೇಳು. ನನ್ನ ಹೆಸರು ವಸುಧಾ. ನಾನು ಶ್ರೀನಿಧಿ ಆಚಾರ್ ಅವ್ರ ಹೆಂಡತಿ. ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದೀವಿ. ಸಣ್ಣದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀವಿ, SV ಹೋಮ್ ಪ್ರಾಡಕ್ಟ್ಸ್ ಅಂತ. ಅದರದೇ ಐಟಮ್ ಇಟ್ಕೊಂಡು ಇವತ್ತು ಫಸ್ಟ್ ಬ್ಲಾಗ್ ಅನ್ನ ಯೂಟ್ಯೂಬ್ ಅಲ್ಲಿ ಸ್ಟಾರ್ಟ್ ಮಾಡಿದೀವಿ. ಏನ್ ಸ್ಪೆಷಲ್ ಮಾಡ್ತಿದೀಯ ಇವತ್ತು ಶಾವಿಗೆ ಪಾಯಸ. ಶಾವಿಗೆ? ಯಾವ ಶಾವಿಗೆ? ಎಲ್ಲಿ ಶಾವಿಗೆ? SV ಹೋಮ್ ಪ್ರಾಡಕ್ಟ್ಸ್. ನಮ್ಮ ಪ್ರಾಡಕ್ಟ್ ಶಾವಿಗೆನೆ ಉಪಯೋಗಿಸಿ ಶಾವಿಗೆ ಮಾಡ್ತಿದ್ದೀನಿ. ಓಹೋ, ಇದು ಕೈಯಿಂದ ಮಾಡಿರೋದಾ ಅಥವಾ ಮಿಷನ್? ಇದು ಮಿಷನ್ ಇಂದ ಮಾಡಿರೋದು. ಹಾಗಾಗಿ ಹೇಗ್ ಮಾಡೋದು ಎಲ್ಲ ತೋರಿಸ್ಕೊಡ್ತೀನಿ ನಾನು. ಮತ್ತೆ ಇದರಲ್ಲಿ ಮೈದಾ? ನೋ ವೇ, ಮೈದಾ ಇಲ್ಲ, ವಾಸನೆ ಪ್ರಿಸರ್ವೇಟಿವ್ಸ್ ಎಂಥದೂ ಇಲ್ಲ. ಇದು ಓನ್ಲಿ ನೀರು, ರವಾ, ಸ್ವಲ್ಪ ಹಾಲು. ಬಿಕಾಸ್ ನಾವು ಬ್ರಾಹ್ಮಣರಾಗಿರೋದ್ರಿಂದ ಮಡಿಗೆ ಬರಲಿ ಅಂತ ಅಷ್ಟೇನಾ? ಎಸ್. ಈಗ ಇದಿಷ್ಟು ಐಟಮ್ ಬಳಸಿ ನಾನು ಶಾವಿಗೆ ಪಾಯಸ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇದೇನೋ ಡಬ್ಬ ಕಾಣ್ತಿದೆ. ಮಿಲ್ಕ್ ಮೇಡ್. ಇದನ್ನ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತಾ? ಅಲ್ಲ, ಸ್ವಲ್ಪ ಗಟ್ಟಿ ಕ್ರೀಮಿ ಫ್ಲೇವರ್ ಬರಲಿ ಅಂತ ಅಷ್ಟೇ. ಸೊ ಓಕೆ, ಹಾಕೊಳ್ಳಿ, ಇಲ್ಲ ಅಂದ್ರೆ ನೋ, ನಾರ್ಮಲ್ ಆಗೇ ತಿನ್ಲಿ. ಯಾ, ನಿನಗೆ ಬೇಕು ಹಾಕೋತಿದೀಯ ಅಷ್ಟೇ. ಎಸ್. ಏನಿದು? ಬಾದಾಮಿ. ಹೊಸ ಕೇಳ್ತಿದ್ಯಾ ಅನ್ಕೊಂಡಿದ್ಯಾ? ಅಲ್ಲ, ಗೊತ್ತಿದ್ರು ಕೇಳ್ತಿದ್ದೀರಲ್ಲ ಅನ್ಕೊಂಡೆ. ಕೆಲವೊಂದ್ಸತಿ ಸಂಸಾರದಲ್ಲಿ ಗೊತ್ತಿದ್ರೂ ಕೇಳಬೇಕು. ಎದುರುಗಡೆ ಇದ್ದವರು ಸ್ವಲ್ಪ ಇದಾಗತ್ತೆ. ಗೊತ್ತೇ ಇರ್ಲಿಲ್ಲ. ತಿಳ್ಕೊಳ್ಳಿ ಗೈಸ್ ಎಲ್ಲರೂ. ತುಪ್ಪ ಹಾಕೊಳ್ಳೋಣ. ತುಪ್ಪ ಒಳ್ಳೆ ಶುದ್ಧವಾದ ನಂದಿನಿ, ನಮ್ಮ ಕರ್ನಾಟಕದ ಹೆಮ್ಮೆಯ ತುಪ್ಪ. ಸೊ ನಾವೆಲ್ಲ ಕ್ಯಾನಲ್ಲಿ ಹಾಕಿಟ್ಟಿರ್ತೀವಿ ತುಪ್ಪ. ಮನೆಯೆಲ್ಲ ಅಷ್ಟು ಪರ್ಫೆಕ್ಟಾಗಿ ಇಟ್ಟಿಲ್ಲ. ಸೊ ಬಟ್ ಈ ಥರ ವಿಡಿಯೋಗಳೆಲ್ಲ ಮಾಡ್ತಿದ್ದಾರೆ ಅಂತ ಅನ್ಕೋಬೇಡಿ. ಸೊ ನಮ್ಮ ಮೇಡಮ್ ಮನ್ಸು ಮಾಡಿದ್ರೆ ಬೇಕಾದಂಗೆ ಮಾಡ್ಬೋದು, ಮನ್ಸು ಮಾಡ್ಬೇಕಷ್ಟೇ ಅವರು. ಹಾಗೆ ಹುರ್ಕೊಂಡು ಇದನ್ನೆಲ್ಲ ಹುರ್ಕೊಳ್ಳೋ ಅಷ್ಟರೊಳಗೆ ಈ ಕಡೆ ಹಾಲು ಕಾಯ್ದಿದ್ದೀವಿ. ಸಣ್ಣ ಉರಿಯಲ್ಲಿಟ್ಟು ಕಾಯಿಸೋಣ. ಈಗ ಗೋಡಂಬಿ ಹಾಕೊಂಡಿದ್ದೇನೆ ಹುರಿಯಕ್ಕೆ. ಸ್ವಲ್ಪ ಗೋಲ್ಡನ್ ಕಲರ್ ಬರೋದು ಅಷ್ಟೇ. ಇವಳೇನು ಚಿನ್ಕುರುಳಿ ಬಂದಿಲ್ಲ. ಏನ್ ಬೇಕು? ಪಿಸ್ತಾ. ಹೇಗೆ ಹುರಿಬೇಕು, ಹೇಗೆ ಹೇಳು? ಸ್ವಲ್ಪ ಗೋಲ್ಡನ್ ಫ್ಲೇವರ್ ಬರೋ ತನಕ, ಕಲರ್ ಬರೋ ತನಕ ಹುರ್ಕೊಂಡ್ರೆ ಆಯ್ತು. ಹಿಂದಿನ ಕಾಲದಲ್ಲಿ ಈ ರೈಲ್ ಬೋಗಿಗೆ ಓಡಬೇಕು ಅಂದರೆ ಇಂಜನ್ಗೆ ಇಡ್ಲು ಹಾಕ್ತಿದ್ರು, ಇಂಜನ್ಗೆ ಓಡಕ್ಕೆ. ಹಂಗೆ ನಾವು ಅವಾಗ ಅವರಿಗೆ ಜ್ಞಾಪಿಸ್ತಾ ಇರಬೇಕು. ಬಂದಿದೆ, ನಾನು ತೆಕ್ಕೋತಾ ಇದ್ದೀನಿ. ಆಗಲೇ ಏನೋ ಹೇಳಿದ್ನಲ್ಲ, ಕೇಳಿಸ್ಕೊಂಡೆ. ನಮಗೆ ನಂದಿದು ಫಸ್ಟ್ ಟೈಮ್. ನಿಮಗಾದ್ರೆ ನಿಮಗೆ ಮಾಡಿ ರೂಢಿ ಇದೆ, ನಮಗೆ ಅಂಥದ್ದು ರೂಢಿ ಇಲ್ಲ. ಹಾಗಾಗಿ ನಮಗೆ ಸ್ವಲ್ಪ ಸ್ಟಾರ್ಟ್ ಬಟನ್ ಒತ್ತಿದ್ರೆ ಸ್ಟಾರ್ಟ್ ಆಗುತ್ತೆ. ದ್ರಾಕ್ಷಿ, SV ಹೋಮ್ ಪ್ರಾಡಕ್ಟ್ಸ್ ಇನ ಶಾವಿಗೆ ಮೇನ್ ಐಟಮ್. ಎಸ್, ಕಟ್ ಮಾಡಿ. ಶಾವಿಗೆನೇ ಯಾಕೆ ಚೂಸ್ ಮಾಡಿಕೊಂಡೆ? ಅಂದರೆ ನಿಮ್ಮ SV ಹೋಮ್ ಪ್ರಾಡಕ್ಟ್ ಅಂತನಾ ಅಥವಾ ನಿಮಗೆ ಶಾವಿಗೆ ಇಷ್ಟನಾ?
ನನಗೆ ಶಾವಿಗೆ ಅಂದ್ರೆ ಪರ್ಸ್ನಲ್ ಆಗಿ ಇಷ್ಟ, ಹ್ಞೂ ಹಂಗಾಗಿ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದು ಹ್ಞೂ ಶಾವಿಗೆನೆ ಫಸ್ಟ್. ಹ್ಞೂ ನಮಗೀಗ ಸಾಕಷ್ಟು ನಮಗೆ ಎಷ್ಟು ಉದ್ದುದ್ದವಾಗಿ ಚೆನ್ನಾಗಿದೆ ಅಂತ. ಫಸ್ಟ್ ಟೈಮ್ ಅಲ್ವಾ ವಿಡಿಯೋ ಮಾಡ್ತಾ ಇರೋದು, ಸ್ವಲ್ಪ ಹಾಲು ಉಗ್ಸೋಣ. ನೋಡಿ ನೋಡಿ ಹಾಲುಗ್ತಾ ಇದೆ. ಎಸ್, ನೀನ್ಯಾಕೆ ಸಿಟ್ಟಿಗೆ ಬಂದೆ? ನಾನು ಉಗ್ಸಿದ್ದ ಹಾಲು ಫಸ್ಟ್ ವಿಡಿಯೋ ಅಲ್ವಾ, ಅಂದರೆ ಒಳ್ಳೇದಾಗಲಿ ಅಂತ ಹಾಲು ಉಗ್ಸಿದೆ ಅಷ್ಟೆ. ಪುಡಿ ಪುಡಿ ಮಾಡ್ಕೊಂಡಿದ್ದೀನಿ. ಹ್ಞೂ ಓಕೆ, ಹ್ಞೂ ಈಗ ಇದನ್ನ ಸ್ವಲ್ಪ ಗೋಲ್ಡನ್ ಫ್ಲೇವರ್ ಬರೋ ತನಕ ಹುರಿಬೇಕಾಗತ್ತೆ. ಇನ್ನೊಂಚೂರು ಚಿಕ್ಕ ಚಿಕ್ಕ ಪೀಸ್ ಮಾಡಬೇಕಾಯ್ತಾ ಅಂತ? ಇಲ್ಲ ಇಲ್ಲ, ನನಗೆ ಸಾಕು, ನನಗೆ ಉದ್ದುದಕ್ಕೆ ಇರಬೇಕು ನನಗೆ ಸ್ವಲ್ಪ. ಸರಿ, ಬೇಕಾದವ್ರು ಎಷ್ಟು ಬೇಕಾದ್ರೂ ಸಣ್ಣಕ್ಕೆ ಮಾಡ್ಕೋಬೋದು. ಐ ಪರ್ಸ್ನಲಿ ಚೂಸ್ ನನಗೆ ಸ್ವಲ್ಪ ಉದ್ದನೇ ಬೇಕು ಅಂತ. ಇಷ್ಟು ಬಿಡ್ತೀವಿ. ಶಾವಿಗೆನ ಕೆಂಪು ಆಗೋವರೆಗೂ, ಗೋಲ್ಡನ್, ಅವ್ರ ಭಾಷೆಯಲ್ಲಿ ಗೋಲ್ಡನ್ ಆಗೋವರೆಗೂ ಸ್ವಲ್ಪ ಹುರ್ಕೋಬೇಕು. ಯಾರೋ ಬಂದರು ಒಂದು ನಿಮಿಷ ಬಾಗ್ಲ ಹತ್ರ. ಶಾವಿಗೆ ಪಾಯಸ ಮಾಡಬೇಕಾದ್ರೆ ಚೆನ್ನಾಗಿ ಮುದ್ದಾಗಿ ಮಾತಾಡಬೇಕು. ಯಾಕೆ? ಹೌದು, ಸ್ವೀಟ್ ಮಾಡ್ತಿದ್ದೆ ತಾನೆ. ಸ್ವೀಟ್ ಮಾಡಬೇಕಾದ್ರೆ ನಗ್ನಗ್ತಾ ಮಾತಾಡಬೇಕು, ಪ್ರೀತಿಯಿಂದ. ಹಾಗೆ ಹುರಿತಾ ಹುರಿತಾ ಕೆಲವೊಂದು ಇನ್ಫಾರ್ಮೇಷನ್ ಕೊಡು SV ಹೋಮ್ ಪ್ರಾಡಕ್ಟ್ ಬಗ್ಗೆ. ಹೇಗೆ ಆರ್ಡರ್ ಮಾಡಬೇಕು, ಹೇಗೆ ಅಡ್ರೆಸ್ ಕಳಿಸ್ಬೇಕು, ಅದನ್ನೆಲ್ಲ ನೀಟಾಗಿ ಹೇಳು. ಯಾಕಂದರೆ ನಾನು ಹೇಳ್ಬೋದು, ಬಟ್ ಆದರೆ ನೀನು ಹೇಳಿದ್ರೆ ಚಂದ. ಏನಿಲ್ಲ, ಆಯ್ತು, ಫಸ್ಟ್ ಅದನ್ನು ತಗೊಳ್ತೀನಿ, ಆಮೇಲೆ ಹೇಳ್ತೀನಿ. ನೋಡಿದ್ರಲ್ಲ, ಇಷ್ಟು ಕೆಂಪಗಾಗಿದೆ, ನಮಗೆ ಸಾಕು. ಇಷ್ಟು ಗೋಲ್ಡನ್ ಬಂದಿದೆ, ನಂಗೆ ಸಾಕು. ತುಂಬ ಏಲಕ್ಕಿ ಕುಟ್ಟಬೇಕು. ಬೇರೆ ಏನಿಲ್ಲ, ಏಲಕ್ಕಿ ಕುಟ್ಟಿ ಏನು ಮಾಡಬೇಕು? ಹಾಲಿಗೆ ಹಾಕಬೇಕು. ಸ್ವಲ್ಪ ಹಾಲಿಗೆ ಏಲಕ್ಕಿ ಹಾಕ್ಕೊಳ್ಳಿ. ಏಲಕ್ಕಿ ಹಾಕ್ಕೊಂಡು ನಮ್ಮೆಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಕೇಸರಿ ಒಂಚೂರು ಹಾಕ್ಕೊಳ್ಳಿ. ಬಣ್ಣ ಹಾಕ್ಕೊಬಿಡಿ ದಯವಿಟ್ಟು. ಫುಡ್ ಕಲರ್ಸು, ಆಮೇಲೆ ಸ್ಮೆಲ್ ಬರೋ ಪ್ರಾಡಕ್ಟ್ಸು ಅಥವಾ ಫುಡ್ಡು ಚೆನ್ನಾಗಿ ಕಾಣಲಿ ಅಂತ ಕಲರ್ಸ್ ಎಲ್ಲ ಹಾಕ್ಕೊಬೇಡಿ. ಮನೆಯಲ್ಲಿ ಆಲ್ಮೋಸ್ಟ್ ಆಲ್ ಕೇಸರಿ ಅಥವಾ ಪ್ಯೂರ್ ಇದ್ದ ಪದಾರ್ಥಗಳನ್ನೇ ಬಳಸಿ. ಯಾರೋ ನಮ್ಮ ಮನೆಗೆ ಬಂದರು, ಇವರು ಸುಮಧ್ವಾ ಅಂಥೇಳಿ ನಮ್ಮ ಫ್ರೆಂಡು. ರಿಂಗ್ ಲೈಟ್ ಏನು ಬೇಡ ಇವಾಗ, ನಡೆಯುತ್ತೆ. ಫ್ಲ್ಯಾಶಲ್ಲೇ ಓಡಿಸ್ತಾ ಇದ್ದೀನಿ. ಯೂಟ್ಯೂಬ್ ಚಾನಲ್ನ ಓನರ್ ವಿದ್ವಾನಿ ಯೂಟ್ಯೂಬ್ ಚಾನಲ್. ಅವರೇ ನಮಗೆ ಪ್ರೇರಣೆ ಯೂಟ್ಯೂಬ್ಗೆ. ಇವಾಗ ಹಾಲು ಸ್ವಲ್ಪ ಗಟ್ಟಿಯಾಗಿ ಕುದಿಸ್ಕೋಬೇಕು. ಮೇಡಮ್ ಕುದಿಸ್ತಾ ಇದ್ದಾರೆ ನೋಡಿ. ಮೇಡಮ್ ಅಲ್ಲ, ಗ್ಯಾಸ್ ಕುದಿಸ್ತಾ ಇದೆ. ಏನೇನು ಹೇಳಬೇಕಪ್ಪ, ಹೇಳು. ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೋಣ. ನೀವು ಶಾವಿಗೆ ಹೀಗೆ ಮಾಡ್ತೀರಾ? ನಾವು ಹಿಂಗೆ ಮಾಡ್ತೀವಿ. ಸರಿ ಸರಿ, ಅದು ನಿಮ್ಮ ಇದರಲ್ಲೇ ಹೋಗಲಿ, ಹಂಗೆ ಬರ್ಬೇಕು ಮತ್ತೆ. ಸರಿ, ಮತ್ತೆ ನೆಕ್ಸ್ಟ್ ಶಾವಿಗೆ ಹಾಕೋಣ. ಸರಿ, ರುಬ್ಕೊಂಡಿರೋ, ತುಪ್ಪದಲ್ಲಿ ರುಬ್ಕೊಂಡಿರೋ ನಮ್ಮ SV ಹೋಮ್ ಪ್ರಾಡಕ್ಟ್ಸ್ ಶಾವಿಗೆ ಹಾಕೋಣ. ಇದನ್ನು ಚಂದ ಕೈ ಆಡಿಸಿ ಸ್ವಲ್ಪ ಕುದಿಯಕ್ಕೆ ಬಿಡೋಣ. ಸಖತ್ ಫ್ಲೇವರ್ ಬರುತ್ತೆ ಅವಾಗ. ಇವಾಗ ನಮಗೆ ರುಚಿಗೆ ತಕ್ಕಷ್ಟು ಶುಗರು ಬಳಸಬೇಡಿ. ಬಟ್ ಆದರೆ ಶಾವಿಗೆ ಪಾಯಸಕ್ಕೆ ಶುಗರ್ ಚೆನ್ನಾಗಿರುತ್ತೆ ಅಂತ ಶುಗರ್ ಹಾಕೊಂಡಿದ್ದೀವಿ. ನಿಮ್ಮ ಮನೇಲಿ ಬೆಲ್ಲ ಇದ್ದರೆ ಬೆಲ್ಲ ಹಾಕ್ಕೊಳ್ಳಿ. ಕೆಲವೊಂದ್ಸತಿ ಬೆಲ್ಲ ಹಾಕಿದಾಗ ಒಡೆಯುತ್ತೆ ಹಾಲು, ಹಂಗಾಗಿ ನಾ ಹಾಕಿಲ್ಲ. ಸರಿ, ನೋಡಿದಿರಲ್ಲ ಶಾವಿಗೆ ಎಂತ ಪರಿ ಮೆತ್ತಗಾಗಿದೆ ಅಂತ. ನಮಗೆ ಸಾಕು, ಹಂಗಾಗಿ ಸ್ವಲ್ಪ ಮಿಲ್ಕ್ ಮೇಡ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಮಿಲ್ಕ್ ಮೇಡ್ ಹಾಕೊಳ್ಳೋರು ಶುಗರನ್ನ ಕಡಿಮೆ ಹಾಕ್ಕೊಳ್ಳಿ, ಯಾಕಂದರೆ ಇದರೊಳಗೂ ಶುಗರ್ ಕಂಟೆಂಟ್ ಇರುತ್ತೆ. ಇವಾಗ ಫೈನಲ್
ಡೆಸ್ಟಿನೇಷನ್ಗೆ ಬಂದಿದ್ದೀವಿ. ಸ್ವಲ್ಪ ಮತ್ತೆ ಮೇಲೆ ಒಂಚೂರು ತುಪ್ಪ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ತುಪ್ಪ. ಎಲ್ಲರಿಗೂ ಇಲ್ಲಿಂದನೂ ಥ್ಯಾಂಕ್ಸ್ ಹೇಳ್ತೀನಿ. ಹೀಗೆ ನಮಗೆ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ಮತ್ತು ಇದರಲ್ಲೂ ನಮ್ಮ SV ಹೋಮ್ ಪ್ರಾಡಕ್ಟ್ಸಿಂದ ಉಪಯೋಗಿಸಿರೋ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನಾನು ಮಾಡಿ ತೋರಿಸ್ತೀನಿ. ಮುಂದೆ ಎಲ್ಲನೂ ಮಾಡಿ ತೋರಿಸ್ತೀನಿ ಒಂದೊಂದು. ನಮ್ಮ ಇನ್ಸ್ಟಾಗ್ರಾಮಲ್ಲಿ SV ಹೋಮ್ ಪ್ರಾಡಕ್ಟ್ಸಿಗೆ ಎಷ್ಟು ಜನ ಸಪೋರ್ಟ್ ಮಾಡ್ತಿರೋದಕ್ಕೆ ಥ್ಯಾಂಕ್ಸ್. ಹೀಗೆ ನಮ್ಮ SV ಬ್ಲಾಗ್ಸಿಗೂ ಸಪೋರ್ಟ್ ಮಾಡ್ತಾ ನಮ್ಮನ್ನು ಹೀಗೆ ಬೆಳೆಸಿ. ಈಗ ನಮ್ಮದು ಪಾಯಸ ಆಗಿದೆ, ನೋಡ್ತಿದ್ದೀರಲ್ಲ, ಕ್ರೀಮಿ ಗಟ್ಟಿ ಶಾವಿಗೆ ಪಾಯಸ ರೆಡಿ. ಬನ್ನಿ ಈಗ ರುಚಿಗೆ ಎಲ್ಲರಿಗೂ ಒಂದೊಂದು ಸ್ವಲ್ಪ ಹಾಕಿ ಕೊಡೋಣ. ಈಗ ಇದು ನಮ್ಮದು ಶಾವಿಗೆ ಪಾಯಸ ರೆಡಿ ಆಗಿದೆ, ನೋಡ್ತಿದ್ದೀರಲ್ಲ. ಇದೇ ರೀತಿ ನಿಮಗೆ ಒಳ್ಳೊಳ್ಳೆ ರೆಸಿಪೀಸ್ ಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ SV ಬ್ಲಾಗ್ಸನ್ನು ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮ ವಿಡಿಯೋಸ್ ನೋಟಿಫಿಕೇಶನ್ ಬೇಕಂದರೆ ಬೆಲ್ ಐಕಾನನ್ನು ಮರೀದೆ ಪ್ರೆಸ್ ಮಾಡ್ಕೊಳ್ಳಿ. ಧನ್ಯವಾದ. ಬಾಯ್ ಬಾಯ್.